ಹಾಗೆ ಇದು ಸೊಸೆಯರ ಕಾಲ. ಸೊಸೆಯಂದಿರ ಕಾಟದಿಂದ ನೊಂದಿರುವ ಅತ್ತೆಯರು ಇದೀಗ ಸಂಘಟಿತರಾಗಿದ್ದಾರೆ. ತಮ್ಮ ಹಕ್ಕಿಗಾಗಿ ಅಖಿಲ ಭಾರತ ಅತ್ತೆಯರ ಸಂಘ ಸ್ಥಾಪಿಸಿಕೊಂಡಿದ್ದಾರೆ. ತಮ್ಮ ಸಂಘದ ಮೂಲಕ ಹೋರಾಟ ತೀವ್ರಗೊಳಿಸಲು ತೀರ್ಮಾನಿಸಿರುವ ಅತ್ತೆಯಂದಿರು ವರದಕ್ಷಿಣೆ ಕಿರುಕುಳ ತಡೆಗೆ ಇರುವ ಕಾನೂನು ದುರ್ಬಳಕೆ ತಪ್ಪಿಸಿ ಎಂದು ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದಾರೆ. ನನ್ನ ಮನೆ ಹೊತ್ತು ತುಳಿಯಕ್ಕೆ ಇದೇನು ಅನಾಥಾಶ್ರಮಲ್ಲ. ನನ್ನ ಮಗನ ಒಳ್ಳೆಯತನ ದುರುಪಯೋಗ ಪಡೆದುಕೊಂಡು ಅವ್ರ ಕೈಲಿ ಬಲಾತ್ಕಾರವಾಗಿ ದಾರಿ ಕಟ್ಕೊಂಡಿದ್ದೇನೆ. ಮಾನ್ಗೆಟ್ಟವಳೆ ಸಾಮಾಜಿಕ ಪಿಡುಗಾಗಿ ಪರಿಣಮಿಸಿದ್ದ ವರದಕ್ಷಿಣೆ ಕಿರುಕುಳಕ್ಕೆ ಕಡಿವಾಣ ಹಾಕಲು ಸರ್ಕಾರ ವರದಕ್ಷಿಣೆ ಕಿರುಕುಳ ಕಾನೂನು ಜಾರಿಗೆ ತಂದಿದೆ. ಆದರೆ ಈ ಕಾನೂನು ಸೊಸೆಯರಿಗೆ ಒಂದು ಅಸ್ತ್ರವಾಗಿ ಪರಿಣಮಿಸಿತ್ತು. ಅಡಿಗೆ ಮಾಡಿದ್ದು ನಾನು. ಕಾನೂನು ದುರ್ಬಳಕೆಯಿಂದಾಗಿ ಎಷ್ಟೋ ಅಮಾಯಕ ಅತ್ತೆಯಂದಿರು ಪೊಲೀಸ್ ಠಾಣೆ ಮೆಟ್ಟಿಲು ಹತ್ತುವ ಪ್ರಸಂಗ ಎದುರಾಯಿತು. ಸೊಸೆಯಂದಿರ ಬಾಳಿಕೆ ವಿರುದ್ಧ ಅತ್ತೆಯರು ತಿರುಗಿ ಬಿದ್ದಿದ್ದಾರೆ. ಈ ಕಾನೂನ ಬದಲಾಯಿಸಬೇಕು. ಇಲ್ಲಾಂದ್ರೆ ಅತ್ತೆದಿಗೂ ಕೂಡ ರಕ್ಷಣೆ ಕೊಡಬೇಕು. ಅವರು ಹೆಣ್ಣು, ಸೊಸೆ ಕೂಡ ಹೆಣ್ಣು. ಅತ್ತೆ ಕೂಡ ಮುಂತಾದಲ್ಲಿ ಸೊಸೆಯಾಗಿ ಬಂದಿರ್ತಾಳೆ. ಈ ತರ ಮಾಡೋದಿಲ್ಲ ಅವಳು. ಮಾಡಂದ್ರೆ ಈ ಕಾನೂನ ಅವಳು ಅವಾಗ ಯೂಸ್ ಮಾಡ್ಬೋದಾಗಿತ್ತು. ಆದ್ರೆ ಅವಳು ಉಪಯೋಗಿಸ್ಕೊಡಲ್ಲ ಆ ಕಾನೂನ. ಈಗ ಸೊಸೆ ಕಾಟದಿಂದ ಬೇಸತ್ತ ಒರಿಸ್ಸಾ ಮಹಿಳೆ ಈ ಸಂಘದ ಹಿಂದಿನ ಮಾಸ್ಟರ್ ಮೈಂಡ್. ಆಕೆ ತಮ್ಮ ಅನುಭವ ತೋಡಿಕೊಂಡಿದ್ದು ಹೀಗೆ. एक दिन घर में कोई मैं अकेली थी, मेरा हस्बैंड मेरा बेटा नहीं थे। वो अपने भाई को बुलाया और घर छोड़ के चली गई। फिर हमने सोचे कि चली गई तो उसके बाद उसको बुलाएंगे, बातचीत करेंगे। उसका मौका नहीं दिया उन लोगों ने। 498 केस डाला। नवंबर 30 को उड़ीसा से पुलिस आए थे हमको अरेस्ट करने के लिए। इधर दोबारा 2 लोग आए थे हमको। ಈಗಾಗಲೇ 50ಕ್ಕೂ ಹೆಚ್ಚು ಅತ್ತೆಯಂದಿರು ಈ ಸಂಘದ ಸದಸ್ಯತ್ವ ಪಡೆದುಕೊಂಡಿದ್ದಾರೆ. ಇದೇ ರೀತಿ ದೇಶಾದ್ಯಂತ ಸೊಸೆಯರ ಕಾಟದಿಂದ ರೋಚಿ ಹೋಗಿರುವ ಸಹಸ್ರಾರು ಅತ್ತೆಯಂದಿರನ್ನು ಒಂದೇ ವೇದಿಕೆಗೆ ಕರೆತರುವ ಪ್ರಯತ್ನಕ್ಕೂ ಚಾಲನೆ ದೊರೆತಿದೆ. ಆದರೆ ಇವರ ಹೋರಾಟಕ್ಕೆ ಫಲ ದೊರಕುವುದೋ ಇಲ್ಲವೋ ಕಾಲವೇ ನಿರ್ಣಯಿಸಬೇಕು. ಜೀ ಕನ್ನಡ, ಬೆಂಗಳೂರು.